ಮದುವೆ ಆಗಿ 22 ವರ್ಷಗಳಾದ್ರೂ ಸಹ ಮಕ್ಕಳು ಆಗದಿದ್ದಂತ ದಂಪತಿಗಳಿಗೆ ಬೀದರ್ದಾಗಿದ್ದಂತ ಈ ದೇವಸ್ಥಾನದ ಬಂದು ಹರಕೆ ಕಟ್ಕೊಂಡ್ರ ಮಕ್ಕಳಾಗಿ ಅಂದ್ರೆ ನೀವು ನಂಬ್ತ್ರಿ. ಜೈ ಶ್ರೀರಾಮ್ರಿಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ನಾವು ಬಂದಿದ್ದು ಬೀದರ್ ಜಿಲ್ಲೆದಾಗ ಬರುವಂತ ಮನ್ನಿಕೇಳಿ ಗ್ರಾಮದ ಬಾಲಮ್ಮ ದೇವಿ ದೇವಸ್ಥಾನಕ್ಕ. ಈ ದೇವಸ್ಥಾನ ಬೀದರಿಂದ ಬರೀ 30 ಕಿಲೋಮೀಟರ್ ದೂರದಾಗ ಬರ್ತದ. ಅದೇ ರೀತಿ ಕಲಬುರಗಿಯಿಂದ 90 ಕಿಲೋಮೀಟರ್ ದೂರದಾಗ ಬರ್ತದ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಸುಮಾರು 70 ವರ್ಷಗಳಿಂದ ಈ ದೇವಸ್ಥಾನ ಇದೇ ಸ್ಥಳದಾಗ ಅದಾಂತರ 1955ರಲ್ಲಿ ರಸ್ತೆ ಮಾರ್ಗ ಮಾಡುವ ಸಲುವಾಗಿ ದೇವಸ್ಥಾನದಾಗ ಇದ್ದಂತ ದೇವರ ಮೂರ್ತಿಯನ್ನು ತೆಗೆದು ಬೇರೆ ಕಡೆ ಸ್ಥಾಪನೆ ಮಾಡ್ಬೇಕಂತಾರ. ಅದೇ ರೀತಿ ದೇವಿ ಮೂರ್ತಿ ಮೊದಲಿದ್ದಂತ ಸ್ಥಳದಾಗಿಂದು ತೆಗೆದಾಗಿತ್ತಾರ. ಆದ್ರ ವಿಪರ್ಯಾಸ ಹೇಳ್ಬೇಕಂತಾರ ದೇವಿ ಮೂರ್ತಿ ತೆಗೆದು ಅಗದವರು ಸಾಯ್ತಾರ. ಅದೇ ರೀತಿ ಬೇನಿಗಿಡ ಇರ್ತದಲ್ಲ ದೇವಸ್ಥಾನದ ಬಲೆ ಒಂದು, ಅದು ಕೂಡ ಕಡ್ದವ್ರು ಅದೇ ದಿನ ಸಾಯ್ತಾರಂತ. ಅಷ್ಟು ಶಕ್ತಿ ದೇವತೆ ಬಾಲಮ್ಮ ದೇವಿ. ಹಾಗೆ ದೇವಸ್ಥಾನದಲ್ಲಿ ಮೊದಲು ಅರ್ಚನೆ ಮಾಡುತ್ತಿದ್ದಂತ ಅರ್ಚಕರ ಕನಸಿನಲ್ಲಿ ತಾಯಿ ಬಾಲಮ್ಮ ಕಾಡಿನಲ್ಲಿ ಇರುವ ಅವರ ಅಕ್ಕನ ಬಳಿ ಹೋಗ್ತಾ ಅಂತ ಹೇಳ್ತಾರ. ಬಾಲಮ್ಮ ತಾಯಿ ಅಕ್ಕ ಯಾರಂದ್ರ ದೇವಗಿರಿ ಯಲ್ಲಮ್ಮ ಅಂತ. ದೇವಗಿರಿ ಯಲ್ಲಮ್ಮ ಬಾಲಮ್ಮ ದೇವಿಗೆ ಹೇಳ್ತಾರ, ನೀನು ರಸ್ತೆ ಬದಿ ಇದಿ ಅಲ್ಲೇ ಇರು, ನಿನ್ನ ಬಳಿ ಬರುವ ಭಕ್ತಾದಿಗಳಿಗೆ ಸಂತಾನ ಬಗ್ಗೆ ಕೂಡ ಅವರ ಇಷ್ಟಗಳನ್ನು ಪೂರೈಸು ಅಂತ ಹೇಳ್ತಾರ. ಅವಾಗಿನಿಂದ ತಾಯಿ ಬಾಲಮ್ಮ ದೇವಿ ಜನರನ್ನ ಹರಿಸುವ ಸಲುವಾಗಿ ಮನ್ನಿಕೇಳಿ ಗ್ರಾಮದಲ್ಲಿ ನೆಲೆಸ್ತಾರ. ಅದೇ ರೀತಿ ಈ ದೇವಸ್ಥಾನದ ಜಾತ್ರೆ ದಸರಾ ಸಮಯದಲ್ಲಿ 10 ದಿವಸಗಳ ಕಾಲ ನಡೀತು ಅಂತಾರ. ನಿಮ್ಗೇನ್ರ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡ್ರಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಮತ್ ಸಿಗರ್ ಮುಂದೆ ನೋಡಿದಾಗ ಜೈ ಶ್ರೀರಾಮ್, ವಂದೇ ಮಾತರಂ.